ಪಂಚಮಸಾಲಿ ಪೀಠ ಇವ್ರು ಇದಾರಲ್ಲ, ಶ್ವಾಸಗುರು, ಯೋಗ ಗುರು ಅಂತ ಹೇಳಿದ್ರು. ಪಾಪ ಅವರು ಸ್ವಾಮೀಜಿ ಆಗಿದ್ದೇ ಒಂದು ಆಕಸ್ಮಿಕ ಅದೇನೋ ಒಂದು ಬೇರೆ ಥರದ್ದು ಸ್ವಾಮೀಜಿ ಆದರು. ನನಗೆ ಈ ಎಪಿಸೋಡ್ ನೋಡಿದಾಗ ಸರ್ ನನಗನ್ಸೋದು ಈ ಪಂಚಪೀಠಗಳ ವಿರುದ್ಧ ಒಂದಷ್ಟು ಬಂಡೆದ್ದು ಸ್ವಾಮೀಜಿಗಳೆಲ್ಲ ಆದ್ರಲ್ಲ, ಒಂದು ಪಂಚಪೀಠಗಳ ವಿರುದ್ಧ ಏನೋ ಒಂದು ಅಸಮಾಧಾನ ಇರೋ ಸ್ವಾಮೀಜಿಗಳ ಪರಿಸ್ಥಿತಿ ಎಲ್ಲ ಹಿಂಗೆ ಆಗ್ತಾ ಇದೆಯಲ್ಲ ಸರ್, ಏನು ಕತೆ? ಒಂದು ಕಡೆ ಮುರುಘಾಮಠದ ಸ್ವಾಮೀಜಿ ಜೈಲ್ ಪಾಲಾದರು ಇಂಥದ್ದೇ ಆರೋಪದಲ್ಲಿ. ಪಾಪ ಜಯಮೃತ್ಯುಂಜಯ ಸ್ವಾಮೀಜಿ ಪ್ರೋಗ್ರೆಸಿವ್ ಸ್ವಾಮೀಜಿ ಅಂತ ಹೇಳ್ತಾ ಇದ್ರು, ಲೆಫ್ಟಿಸ್ಟ್ ಸ್ವಾಮೀಜಿ ಅಂತ ಹೇಳ್ತಾ ಇದ್ರು, ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳ್ತಾ ಇದ್ರು. ಈಸ್ ಲಿಟಲ್ ಲಿಬರಲ್ ಸರ್ ಅವರು. ಅವರನ್ನ ಯಾವುದೋ ಮಹಿಳೆ ಕೇಸಲ್ಲಿ ಸಿಗಾಕ್ಸಿ ಅವ್ರ ಪಾಪ ಅವಮಾನಹರಣ ಮಾಡಲಾಯಿತು. ಇವ್ರದ್ದು ಯಾರೋ ಮಗುನ ತೋರಿಸಿ ಏನೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಆ ಪೊಲೀಸ್ನವರು ಇವರ ಬೇಲ್ನ ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಶತಾಯಗತಾಯ ನಿಂತ್ಬಿಟ್ಟಿದ್ದಾರೆ. ಮಗುವಿನ ತಾಯಿ ಕೂಡ ಕೇಸ್ ಹಾಕೊಂಡು ಜಾಮೀನು ರದ್ದು ಮಾಡಿ ಇವ್ರನ್ನ ಕಳಿಸ್ಲೇಬೇಕು ಅಂತ ಒಂದು ಗುಂಪು ಪಾಪ ಟ್ರೈ ಮಾಡ್ತಾ ಇದೆ. ನನಗೆ ಅನ್ಸೋದು ಸರ್, ನನಗೆ ಗೊತ್ತಿಲ್ಲ, ನನಗೆ ಈ ಸ್ವಾಮೀಜಿಗಳ ಬಗ್ಗೆ ಮಠಗಳ ಬಗ್ಗೆ ಅಷ್ಟು ಥರ ಹೋಗಿಲ್ಲ ನಾನು. ಈ ಪಂಚಪೀಠಗಳನ್ನ ಏನೋ ಅವ್ರನ್ನ ಆಪೋನೆಂಟ್ ಅಂತ ಅನ್ಕೊಂಡು ಮಾಡಿದವ್ರ ಪರಿಸ್ಥಿತಿ ಎಲ್ಲ ಹಿಂಗೆ ಆಗ್ತಾ ಇದೆಯಲ್ಲ, ಏನಾರ ಇನ್ನರ್ಸ್ ಏನಾರ ತಮ್ಗೆ ಏನಾರ ಮಾಹಿತಿ ಇದೆಯಾ ಸರ್? ನಾನು ನಮ್ಮ ಟೀಮ್ಗೆ ಹಂಗೂ ಕೇಳ್ತೀನಿ, ಇವರ ಏನೋ ವಿರೋಧಿ ಪಾಳ್ಯದವ್ರು ಯಾರ್ದಾರ ಒಂದು ನಂಬರ್ ಇದೆ ಟ್ರೈ ಮಾಡಿ ನೋಡೋಣ, ಅವ್ರೇನಾರು ಸಮ್ ಇನ್ಸೈಟ್ಸ್ ಕೊಡ್ಬೋದಾ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ. ಏನೋ ಈ ಟೀಮ್ ಇದೆಯಲ್ಲ ಸರ್, ಪ್ರಣವಾನಂದ ಸ್ವಾಮೀಜಿ ಹೆಸರೇನು ಸರ್ದು, ವಚನಾನಂದ ಸ್ವಾಮೀಜಿಯ ವಿರೋಧಿ ಟೀಮ್ ಯಾರು ಬಂದರೆ ಅಟ್ಲೀಸ್ಟ್ ಏನು ಇವ್ರು ಲಾಕೋಣ ಅಂತ ಕೇಳೋಣ ಅಂತ ಸರ್. ಓಕೆ, ಆದರೆ ನೀವು ಹೇಳಿದ್ದು ಒಂದು ಪಾಯಿಂಟು ಇದೆ. ಯಾಕಂದರೆ ಮಾತೆ ಮಹಾದೇವಿಯಿಂದ ಹಿಡಿದು ಎಲ್ಲರೂ ಏನಪ್ಪ ಅಂತಾರಪ್ಪ ಅಂದ್ರೆ ಒಂದು ಅಲ್ಲಿ ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ಅದನ್ನು ಹೋರಾಟ ಮತ್ತು ಪ್ರತಿಭಟನೆ ಅವು ಏನಪ್ಪ ಅಂದ್ರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲಾರ್ದಂಗೆ ಮಧ್ಯದಲ್ಲೇ ಏನೇನೋ ಆಗಿ ಏನಪ್ಪ ಅಂದ್ರೆ ಇದು ಕೊಲ್ಯಾಪ್ಸ್ ಆಗ್ತಾ ಇದ್ದಾವೆ. ಇದು ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ ನನಗನ್ಸಿದ್ದು ಅಲ್ಲಿ ಪಂಚಪೀಠ ಅಂತಂದ್ರೆ ಮೊದಲಿಂದ ಪುರಾತನವಾಗಿ ಬೆಳ್ಕೊಂಡು ಬಂದಿರತಕ್ಕಂಥದ್ದೇ ಅದು. ಇವತ್ತು ಅಜ್ಜಯ್ಯ ಅಂತೇಳಿ ಇವತ್ತು ಏನಪ್ಪ ಅಂದ್ರೆ ಇವರು ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು, ಅವರು ಒಂದು ರಂಭಾಪುರಿ ಜಗದ್ಗುರುಗಳದ ಒಂದು ಏನಪ್ಪ ಅಂದ್ರೆ ಅದು ಅಜ್ಜಯ್ಯ ಅಂತ ಅಂತಾರೆ, ಗಂಗಾಧರ ಅಜ್ಜಯ್ಯ ಅಂತ ಅವ್ರಿಗೆ. ಹಾಗೆ ಅಲ್ಲಿ ಒಂದು ಅವತ್ತಿನ ಜನಮಾನಸದಲ್ಲಿ ಮತ್ತು ಭಕ್ತರಲ್ಲಿ ಒಂದು ಇವತ್ತು ಏನಂತಾರಪ್ಪ ಅಂದ್ರೆ ಅವ್ರ ತಪಶಕ್ತಿ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚು ಏನಪ್ಪ ಅಂದ್ರೆ ಒಂದು ಭಕ್ತಿ ಭಾವ ಏನಪ್ಪ ಅಂದ್ರೆ ಇರ್ತಕ್ಕಂಥದ್ದನ್ನು ನಾವು ಗುರುತಿಸ್ಬೋದು. ಅದೇ ರೀತಿ ಇವತ್ತಿನ ಕೆಲವರು ಏನದಾರಲ್ಲ, ಈಗ ಹೊಸದಾಗಿ ಏನಪ್ಪ ಅಂದ್ರೆ ನಾವು ಜಗದ್ಗುರುಗಳು ಅಂತ ಹೇಳ್ತಾ ಇದಾರಲ್ಲ, ಆ ರೀತಿಯಲ್ಲಿ ತಪಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಏನಂತಾರಪ್ಪ ಅಂದ್ರೆ ಹೆಚ್ಚು ರಾಜಕೀಯ ಓಲೈಕೆಗೆ ಏನಪ್ಪ ಅಂದ್ರೆ ಪಕ್ಕಾದರು. ಆ ಕಾರಣಕ್ಕಾಗಿ ಜನ ಅವ್ರನ್ನ ಏನಪ್ಪ ಅಂತಂದ್ರೆ ಒಂದು ಪೊಲಿಟಿಕಲ್ ಐಡೆಂಟಿಟಿಯಾಗಿ ನೋಡ್ತಾ ಇದ್ದಾರೆ ಹೊರತಾಗಿ ಒಂದು ಸ್ಪಿರಿಚುವಲ್ ಐಡೆಂಟಿಟಿಯಾಗಿ ನೋಡ್ತಾ ಇಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ. ಬಹುಶಃ ಇವರು ರಾಜಕಾರಣದ ಕಡೆ ಹೆಚ್ಚು ಹೋಗಿದ್ದೇ ಈ ದುರಂತಗಳ ಕಾರಣ ಆಗ್ತಾ ಇದೆಯಾ ಅಂತ. ಮತ್ತೆ ಅದು ಯಾಕಂದ್ರೆ ಜನರಲ್ಲಿ ಅವ್ರ ಬಗ್ಗೆ ಈಗ ನೋಡಿ, ಈಗ ಯಾವುದೇ ಒಂದು ಬೇರೆ ಅಂತ ಭಕ್ತಿ ಮುಖ್ಯ ಅಲ್ಲಿ, ಅದು ಒಂದು ಧಾರ್ಮಿಕ ಇದ್ರೊಳಗಡೆ ಏನಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಒಂದು ಶಕ್ತಿ ಮುಖ್ಯ ಆಗ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ರಾಜಕೀಯನೇ ಹೆಚ್ಚು ಮುಖ್ಯ ಅಂತೇಳಿ ತೊಗೊಂಡು ಹೋಗ್ಬಿಟ್ರಪ್ಪ ಅಂದರೆ ಅಲ್ಲಿ ಆಗಲ್ಲ. ಹಾಗೆ ಈ ಹಿಂದೆ ನೋಡ್ರಿ, ಅದು ಏನಪ್ಪ ಅಂದರೆ ನಮ್ಮ ಒಬ್ಬರು ದೊಡ್ಡ ಗುರುಗಳು ಹೇಳ್ತಾ ಇದ್ರು, ಗಂಗಾಧರ ಅಜ್ಜಯ್ಯ ಅವರಂತ ಹೇಳ್ತಾರಲ್ರಿ, ಹಿಂದಿನ ರಂಭಾಪುರಿ ಜಗದ್ಗುರುಗಳು. ಅವ್ರ ಸರ್ಪಗಳನ್ನ ಏನಪ್ಪ ಅಂದ್ರೆ ಸುತ್ತಕೊಂಡು ಏನಪ್ಪ ಅಂದ್ರೆ ಅವರೇ ಪೂಜೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ನಾವು ವೀರೇಂದ್ರ ಪಾಟೀಲ್ ಅವರಿಗೆ ಏನಪ್ಪ ಅಂತಂದ್ರೆ ಕರೆಸಿದ್ರು ಅವ್ರನ್ನ. ಅವರು ಅದೇ ಕಲಬುರಗಿಯಲ್ಲಿ ಏನಪ್ಪ ಅಂದ್ರೆ ಫಂಕ್ಷನ್ನು. ವೀರೇಂದ್ರ ಪಾಟೀಲ್ರಿಗೆ ಅವರು ಪಕ್ಕದಲ್ಲಿ ಏನಪ್ಪ ಅಂದ್ರೆ ಹಾಕಿದ್ರು ಏನು ಚೇರು. ಅವರು ಮುಖ್ಯಮಂತ್ರಿ ಆಗಿದ್ದರು ವೀರೇಂದ್ರ ಪಾಟೀಲ್. ವೀರೇಂದ್ರ ಪಾಟೀಲು ಅವ್ರ ಪಕ್ಕ ನಾನು ಕೂಡ್ಲಿಕ್ಕೆ ಶಕ್ತಿ ಇಲ್ಲ ನನಗೆ, ನಾನು ರಾಜಕಾರಣಿ, ಅವರು ಆಧ್ಯಾತ್ಮಿಕ ಇದ್ದಾರೆ ಅಂತೇಳಿ ಕೆಳಗಡೆ ಕೂತ್ಕೊಂಡ್ರಂತೆ. ಇವತ್ತಿನ ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರೇ ಹೋಗಿ ಕೈ ಹಿಡ್ಕೊಂಡು ಬಂದು ಕರ್ಕೊಂಡ್ಬಂದು ಏನಪ್ಪ ಅಂದ್ರೆ ರಾಜಕಾರಣಿಗಳನ್ನ ಕೂಡಿಸ್ಕೊಳ್ತಾ ಇದ್ದಾರೆ. ರಾಜಕಾರಣಿಗಳು ಅವ್ರನ್ನ ಕೂಡಿಸ್ಕೊಳ್ತಾ ಇದ್ದಾರೆ. ಯಾಕಂತ ಪರಸ್ಪರವಾಗಿ ಏನಪ್ಪ ಅಂದ್ರೆ ಅವರೊಬ್ಬರು ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ.